ಸರ್ ವೈಯಕ್ತಿಕವಾಗಿ ಒಂದು ಪ್ರಶ್ನೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಬೇಕು ಅನ್ಸುತ್ತಾ ಇಲ್ಲೋ, ನಿಮ್ಮಷ್ಟು ಇನ್ನೋಸೆಂಟ್ ಆಗಿದ್ರೆ ಕೋಪ ತೋರ್ಸಲ್ಲ, ಬೇಸರ ತೋರ್ಸಲ್ಲ, ಭಾವನೆಗಳನ್ನ ತೋರ್ಸಲ್ಲ, ಒಬ್ರ ವಿರುದ್ಧ ಟೀಕಾ ಪ್ರಹಾರವಾಗಿ ಮಾತಾಡಲ್ಲ, ಇವತ್ತು ರಾಜಕೀಯ ಮಾಡಕ್ ಸಾಧ್ಯನಾ ಸರ್? ಯಾಕೆ ಇಷ್ಟೊಂದು ಶಾಂತವಾಗಿ ಇಷ್ಟೊಂದು ತಾಳ್ಮೆಯಿಂದ ಇರ್ತೀರಾ? ಇಲ್ಲ, ರಾಜಕಾರಣದಲ್ಲಿ ಇದು ಸಾರ್ವಜನಿಕ ಜೀವನದಲ್ಲಿ ನಾವೊಂದು ಶಿಸ್ತನ್ನು ಪಾಲಿಸ್ಬೇಕು. ಅದ್ರ ಜೊತೆಗೆ ಯಾವುದು ಮನೆಯಲ್ಲಿ ನಾವು ಅನ್ಕೊಂಡಂಗೆ ಏನು ನಡೀತದೆ ಹೊರಗೆ ಸಾರ್ವಜನಿಕ ನಡೆಯಲ್ಲ. ಕರೆಕ್ಟ್. ಇಲ್ಲಿ ಎಲ್ಲವನ್ನೂ ಸಾಲಿಂದ ಹೋಗ್ಬೇಕಾಗ್ತದೆ. ಜನರ ಪ್ರೀತಿ ವಿಶ್ವಾಸ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ನಮ್ಮನ್ನ ಅವರು ಪ್ರೀತಿ ವಿಶ್ವಾಸದಿಂದ ಒಂದು ಸ್ಥಾನಮಾನದಲ್ಲಿ ಕೂಡಿಸ್ತಾರೆ. ಯಾವಾಗ ಪ್ರೀತಿ ವಿಶ್ವಾಸ ಕಮ್ಮಿ ಆದಾಗ ಅವ್ರು ನಮ್ಗೆ ಎಲ್ಲಿ ಕೂಡಿಸೋ ಅಲ್ಲಿ ಕೂಡಿಸ್ತಾರೆ. ಅದನ್ನು ಸ್ವೀಕಾರ ಮಾಡಬೇಕು, ಇದನ್ನು ಸ್ವೀಕಾರ ಸರ್ ಅದನ್ನ ಜನ ತೀರ್ಮಾನ ಮಾಡ್ಬೇಕು. ಆದ್ರೆ ಇವತ್ತಿನ ರಾಜಕೀಯ ಹಿಂಗಾಗಿದ್ರೆ ಪಕ್ಷಗಳ ತೀರ್ಮಾನ ಮಾಡ್ತಾರೆ, ಗೆಲ್ಲವ್ರಿಗೆ ಟಿಕೆಟ್ ಕೊಡಲ್ಲ. ನೀವ್ ಹೇಳಿದ 100% ಸತ್ಯ. ಪಕ್ಷದ ಕೆಲವು ನಾಯಕರು ಮಧ್ಯವರ್ತಿಗಳು ಇರ್ತಾರೆ. ನಾಯಕರಿಗಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು ಬಹಳ, ಪಕ್ಷದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿ ಬಹಳ ಮನ್ನಣೆ ಕೊಡ್ತಾರೆ. ನನಗೆ ಕೆಲವು ನಾಯಕರು ಅವ್ರಿಗೆ ಸರ್ವೆ, ಆಂತರಿಕ ಸರ್ವೆ, ಜನರ ಬಾಯಿಯಲ್ಲಿ ಏನು ಬರ್ತದೆ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಏನು ಸರ್ವೆ ಮಾಡಿದ್ರು ಅದು ಪ್ರಸ್ತುತ ಸರ್ವೆಗೆ ಬೆಲೆನೇ ಕೊಡಲಿಲ್ಲ. ಈಗ ಅದೇನಂದ್ರೆ ಹಿಂದೆ ಮೋದಿಯವರ 2ನೇ ಅವಧಿಯಲ್ಲಿ ಏನು ದೇಶದ ಜನರು ಬಹಳ ಎನಾನಮಸ್ ಎಲ್ಲ ಕಡೆ ಬೆಂಬಲ ವ್ಯಕ್ತಪಡಿಸಿದ್ರು. ಪುಲ್ವಾಮಾ ಇನ್ಸಿಡೆಂಟ್ ಆಯ್ತದೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಮೋದಿಯವರ ನಾಯಕತ್ವಕ್ಕೆ ಜನ ಬಹಳ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ 2/3 ಮೆಜಾರಿಟಿಗೆ ಹೆಚ್ಚು ಈ ದೇಶದಲ್ಲಿ ಕೊಟ್ಟರು. ಸಂದರ್ಭ ಅದೇ ಅನುಕೂಲ ವಾತಾವರಣ ಈಗ ರಾಮ ಮಂದಿರ ಆಗಿದೆ ಅಂತೇಳಿ ಯಾರಾದ್ರೂ ಗೆಲ್ತಾರೆ ಅಂತ ಬಂತು, ಓವರ್ ಕಾನ್ಫಿಡೆನ್ಸ್ ಬಂತು.